ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಾನು ನಮ್ಮ ಮಲೆನಾಡು ಕಡೆ ಕುಚಲಕ್ಕಿಲಿ ಒಂದು ಕಡುಬು ಮಾಡ್ತೀವಿ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಅಕ್ಕಿ ತಂಪು ಕೂಡ. ದಿನ ಒಂದು ಅಡುಗೆಯಲ್ಲಿ ಬಳಸೋದ್ರಿಂದನೂ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಬೆಳ್ತಕ್ಕಿಗಿಂತನೂ ಕುಚ್ಚಲಕ್ಕಿ ಅಂತೀವಲ್ಲ, ಕುಚ್ಚಲಕ್ಕಿ ಇದು ವೈಟ್ ಕುಚ್ಚಲಕ್ಕಿ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕೆಂಪು ಸಹ ಬರುತ್ತೆ. ಗಂಜಿಯನ್ನು ಮಾಡ್ತೀವಿ, ಇದರಲ್ಲೂ ಸಹ ಗಂಜಿಯನ್ನು ಮಾಡ್ತೀವಿ. ಎರಡೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಓವರ್ ನೈಟು ನೆನೆಸಿದ್ದೆ ನಾನು. ಒಂದು 8ರಿಂದ 9 ಗಂಟೆಗಳ ಕಾಲ ನೆನೆ ಹಾಕಬೇಕು. ಯಾಕಂದರೆ ಇದು ಗಟ್ಟಿ ಇರುತ್ತೆ ರೈಸು. ರುಬ್ಲಿಕ್ಕಾಗಲಿ ಬೇಗ ಬೇಯೋದಾಗಲಿ ಆಗೋದಿಲ್ಲ. ಹಾಗಾಗಿ ತುಂಬ ಹೊತ್ತು ನೆನೆ ಇಡಬೇಕಾಗುತ್ತೆ. ನೋಡಿ, ರಾತ್ರಿಯೆಲ್ಲ ನೆನೆಸಿದ್ದೆ ನಾನು. ಸ್ವಲ್ಪ ಒಂದು 7 ಗಂಟೆ ಅಷ್ಟೊತ್ತಿಗೆ ನಾನು ನೆನೆ ಹಾಕಿದ್ದೆ. ಈಗ ಒಂದು 5:45-6 ಗಂಟೆ ಅಷ್ಟೊತ್ತಿಗೆ ರುಬ್ಕೊಳ್ಳಿಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ನಾನು 2 ಲೋಟದಷ್ಟು ಕುಚ್ಚಲಕ್ಕಿ ತೊಗೊಂಡಿದ್ದೀನಿ. ವೈಟು ನೋಡಿದ್ರಲ್ಲ, ಗೋಲ್ಡನ್ ಕಲರ್ ಬರುತ್ತೆ ಆ ಅಕ್ಕಿ. ಇದು ಬೆಳ್ತಕ್ಕಿ ಅಲ್ಲ. ನೋಡಿ, ಈ ಥರ ಒಂದು ಗಟ್ಟಿ ರುಬ್ಕೋಬೇಕಾಗತ್ತೆ. ತುಂಬ ತೆಳು ರುಬ್ಲಿಕ್ಕೆ ಹೋಗಬೇಡಿ, ಮತ್ತು ನುಣ್ಣಗೆ ರುಬ್ಲಿಕ್ಕೆ ಹೋಗಬೇಡಿ. ತರಿಯಾಗಿರಲಿ. ಈ ರವೆ ಬರುತ್ತಲ್ಲ, ರವೆಗಿಂತನೂ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಕೊಂಡು ಈಗ ಸ್ಟವ್ವಲ್ಲಿ ನಾವು ಒಲೆ ಮೇಲೆ ಕ್ಲೀನಾಗಿ ಇದನ್ನು ರೊಟ್ಟಿ ಹಿಟ್ಟೆಲ್ಲ ಇದು ಮಾಡ್ಕೊಳ್ತೀವಲ್ಲ, ಆ ಥರ ಇದನ್ನು ಉಕ್ಕುರ್ಸ್ಕೋಬೇಕಾಗತ್ತೆ. ಹಬೆಲೆ ಬೇಯಿಸ್ಬೇಕಾಗತ್ತೆ. ಅಂದರೆ ಸಿಮ್ಮಲ್ಲೇ ಸ್ವಲ್ಪ ಒಂದು 15 ನಿಮಿಷಗಳ ಕಾಲ ಬೇಯಬೇಕಾಗುತ್ತೆ. ಇದು ನೋಡೋಣ, ಈ ಥರ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು. ನೋಡಿ, ಇದು ಗಟ್ಟಿಯಾಗುತ್ತೆ. ಹೊಂದ್ಕೋಬೇಕಿದು ಕ್ಲೀನಾಗಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಕಡುಬು. ಬೆಳ್ತಕ್ಕಿಗಿಂತನೂ ಈ ಕುಚ್ಚಲಕ್ಕಿ ಕಡುಬು ತುಂಬ ಒಳ್ಳೆಯದೂ ಹಾಗೂ ರುಚಿಯಾಗೂ ಇರುತ್ತೆ. ಎಲ್ಲ ಸಾಂಬಾರು ಚಟ್ನಿಗೂ ಸಹ ಇದು ಸೂಟ್ ಆಗುತ್ತೆ. ತರಕಾರಿ ಸಾರು, ಚಿಲ್ಕವರೆಗಳ ಸಾರು ಹಾಗೂ ಇದು ಕೆಂಪು ಚಟ್ನಿ, ಪುದೀನ ಚಟ್ನಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಕಡುಬು. ನೋಡಿ, ಒಂದು 15 ನಿಮಿಷಗಳ ಕಾಲ ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ. ಅದೇಲಿ ಕಡುಬು ಇದು ಮುದ್ದೆ ಮಾಡ್ತೀವಲ್ಲ, ಆ ಟೈಪೇನೆ ಇದು. ಈಗ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. 1 ಬೌಲಾಗಷ್ಟು ತೆಂಗಿನ ತುರಿ, ಒಂದು 4ರಿಂದ 5 ಬ್ಯಾಡಗಿ ಮೆಣಸಿಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಅರ್ಧ ಈರುಳ್ಳಿ, 3ರಿಂದ 4 ಸ್ಪೂನ್ ಆಗೋಷ್ಟು ಹುಣಸೆ ರಸನ ಹಾಕ್ಕೊಂಡು ಈಗ ರುಬ್ಕೋತೀನಿ. ಮತ್ತು ನಾನು ಇದಕ್ಕೆ ಉದ್ದಿನಬೇಳೆ, ಸಾಸಿವೆ, ಇಂಗು ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಇಷ್ಟೇ ನಾನು ಇದಕ್ಕೆ ಹಾಕೋದು. ಸಾಂಬಾರು ಸೊಪ್ಪಾಗಲಿ ಪುದೀನ ಮತ್ತೊಂದು ಏನೂ ಆ್ಯಡ್ ಮಾಡಿಲ್ಲ. ಇದೇ ಥರ ಸಿಂಪಲ್ ಆಗಿದ್ರೇ ಚಟ್ನಿ ಟೇಸ್ಟಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಹಿಟ್ಟನ್ನು ಕೂಡ ಬೆಂದಿದೆ. ಇದರಲ್ಲಿ ಹೀಗೇ ನಾವು ಎಲ್ಲದನ್ನೂ ಕೂಡ್ಸ್ಕೊಳ್ಳೋಕ್ಕಾಗಲ್ಲ. ಕೆಳಗಿಟ್ಕೊಬಿಟ್ಟು ಮುದ್ದೆ ಕೋಲ್ ಸಹಾಯದಿಂದ ನೋಡಿ ಈ ಥರ ತಿರುಗ್ಕೋಬೇಕಾಗತ್ತೆ. ಎಲ್ಲ ಕ್ಲೀನಾಗಿ ಹೊಂದಿಸ್ಕೊಳ್ಳೋದು. ಆವಾಗ ಕೆಳಗಿಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ನಾದ್ದಂಗಾಗುತ್ತೆ. ಉಂಡೆ ಬೇಗ ಕಟ್ ಹಾಕ್ಬೋದು. ನೋಡಿ, ಇಷ್ಟು ನಾನು ಕೆಳಗೆ ಕೂತ್ಕೊಂಡು ಇಷ್ಟು ಒಂದು ಉಂಡೆ ಮಾಡ್ಕೊಂಡಿದ್ದೀನಿ. ಕಡುಬು ಉಂಡೆ ಕಟ್ಕೊಂಡಿದ್ದೀನಿ. ಇದನ್ನು ಒಂದು 15 ನಿಮಿಷಗಳ ಕಾಲ ಹಬೆ ಪಾತ್ರೆಯಲ್ಲಿ, ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ನೋಡಿ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಹಾಗೂ ಬಿಸಿಯಾಗಿದೆ. ಬಿಸಿಯಾಗಿ ಕೈಯಲ್ಲಿ ಮುಟ್ಟೋಕ್ಕೆ ಆಗಲ್ಲ. ಹಾಗಾಗಿ ನಾನು ಒಂದೊಂದನ್ನೇ ತೆಗೆದಾಕೋತಿದ್ದೀನಿ. ತುಪ್ಪ ಹಾಕ್ಕೊಂಡು ಈ ಥರ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್. ರಾತ್ರಿಯೇ ಈ ಥರ ಕಡುಬು ಮಾಡಿಟ್ಕೊಂಡ್ರೆ ಬೆಳಗ್ಗೆ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡಿಕೊಂಡು ಈಸಿಯಾಗಿ ಲಂಚ್ ಬಾಕ್ಸನ್ನು ನೀವು ರೆಡಿ ಮಾಡ್ಕೋಬೋದು. ರಿಸ್ಕ್ ಇರಲ್ಲ. ಬೆಳಿಗ್ಗೆನೇ ಅಕ್ಕಿ ನೆನೆಸ್ಬಿಟ್ಟು ರಾತ್ರಿ ಈ ಥರ ಕಡುಬು ಉಂಡೆ ಕಟ್ಟಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಉಂಡೆ ಕಟ್ಟಿ ಬೆಳಗ್ಗೆ ಎದ್ಬಿಟ್ಟು ಒಂದು 1/4 ಗಂಟೆ ಬೇಯಿಸ್ಬಿಟ್ರೆ ಈ ಥರ ಒಂದು ಕಡುಬು ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಬೆಳಗಿನ ತಿಂಡಿ ಮಾಡ್ಕೋಬೋದು. ಮಕ್ಕಳಿಗೆ ಏನು ಮಾಡೋದು ಅಂತ ಇರ್ತೀರಲ್ಲ, ನೋಡಿ, ಇದು ಒಂದು ತಿಂಡಿ ಈಸಿಯಾಗಿ ನೀವು ರಾತ್ರಿಯೇ ಮಾಡಿಟ್ಕೊಂಡ್ರೆ ಚಟ್ನಿ ಸಾಂಬಾರು ಯಾವುದಾದ್ರೂ ನೀವು ಉಪಯೋಗಿಸ್ಕೋಬೋದು. Thank you for watching.